ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಯಾವುದೇ ರೀತಿಯಾಗಿರುವಂಥ ವಿಚಾರಗಳ ಬಗ್ಗೆ ನೀವು ಕಮೆಂಟ್ಸ್ನಲ್ಲಿ ತಿಳಿಸಿದಾಗ ಕೂಡ ನಿಮ್ಮ ಪ್ರಶ್ನೆ ಮುಖಾಂತರ ನಾನು ಕೇಳ್ತೀನಿ. ಗುರುಗಳು ಸರಳವಾಗಿರುವಂಥ ಪರಿಹಾರಗಳು ನಿಮಗೆ ತಿಳಿಸ್ಕೊಡ್ತಾರೆ. ಅದಷ್ಟೇ ಅಲ್ಲದೆ ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು ಪರಿಹಾರಗಳ ಬಗ್ಗೆ ಪ್ರತಿಯೊಂದು ವಿಡಿಯೋನಲ್ಲಿ ಕೂಡ ನಾವು ತಿಳಿಸ್ತಾ ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು, ಮಾರ್ಗದರ್ಶನ ನೀಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗ್ಲಿ ಅಮ್ಮ. ಗುರುಗಳೇ, ಸಾಕಷ್ಟು ದೋಷಗಳ ಬಗ್ಗೆ ಕೇಳ್ತಾ ಇರ್ತೀವಿ. ಎಲ್ಲ ಒಂದು ಕಡೆ ಲೈಫಲ್ಲಿ ನಾವು ಅನ್ಕೊಳ್ಳೋಂಥ ಕೆಲಸಗಳು ಆಗ್ತಾ ಇಲ್ಲ ಅಂದಾಗ, ನಾವು ಜಾತಕ ತೋರಿಸಿದಾಗ ನಿಮಗೆ ಈ ರೀತಿಯಾಗಿರುವಂಥ ದೋಷ ಇದೆ, ಇದಕ್ಕೆ ಅಲ್ಲಿ ಹೋಗಿ ಪರಿಹಾರ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಸಾಕಷ್ಟು ನಾವು ಕೇಳ್ತಾ ಇರೋದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವು ರಾಹು ದೋಷ ಇದೆ, ನಿಮಗೆ ಏನು ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋಂಥದ್ದೇ ಇರೋದಿಲ್ಲ, ಎಲ್ಲ ಒಂದು ಕಡೆ ಮೇಲ್ಮಟ್ಟಕ್ಕೆ ಹೋಗ್ತಾ ಇರ್ತೀರಾ, ಹಾಗೆ ಕೆಳಗಡೆ ಬಂದುಬಿಡ್ತೀರಾ ಬಿಕಾಸ್ ಆಫ್ ರಾಹು ಅನ್ನೋ ಥರ ಹೇಳ್ತಾ ಇರ್ತಾರೆ. ಈ ರಾಹು ದೋಷ ಅಂತಂದ್ರೇನು, ಮನುಷ್ಯನಿಗೆ ರಾಹು ದೋಷ ಇದೆ ಅನ್ನೋದು ಹೇಗೆ ತಿಳ್ಕೊಳ್ಳುವಂಥದ್ದು, ಇನ್ನು ಪರಿಹಾರ ಏನು, ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ರಾಹು ದೋಷ ಇದ್ದಾಗ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ರಾಹು ದೋಷ ಬಹುಶಃ ರಾಹು ಏನಾದರೂ ಎಕ್ಸಾಂಪಲ್ ಕೊಡ್ತಿದ್ದೀನಿ. ರಾಹು ಮೀನರಾಶಿಯಲ್ಲಿದ್ದು ಕೇತು ಕನ್ಯಾದಲ್ಲಿದ್ದರೆ ಇರೋದೇ ಹಾಗೇನು, ಬರೋದೇ ಹಾಗೆ, ಕರೆಕ್ಟಾಗಿ ಹೇಳಕ್ಕೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅದು. ಇನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥ ಘಟ್ಟ, ಅದರ ಒಳಗಡೆ ಎಲ್ಲ ಗ್ರಹಗಳು ಸಿಕ್ಕಾಕೊಂಡಿದ್ದಾಗ ಕಾಳಸರ್ಪದೋಷ. ಅದರಲ್ಲಿ 12 ವಿಧ ಇರ್ತಕ್ಕಂಥದ್ದು ಇರುತ್ತೆ. ಯಾವ ಸರ್ಪದೋಷವನ್ನ ಕಾಡುತ್ತಾ ಇದೆ, ಬಹುಶಃ ಇದನ್ನೆಲ್ಲರೂ ಕೂಡ ಈಸಿಯಾಗಿ ತಿಳ್ಕೊತಾರೆ, ಹೇಳ್ತಾರೆ. ಜ್ಯೋತಿಷಿಗಳೆಲ್ಲರೂ ಕೂಡ ಇದನ್ನು ಹೇಳ್ತಿರ್ತಾರೆ. 99% ಎಲ್ರಿಗೂ ಕೂಡ ಕಾಳಸರ್ಪದೋಷಗಳು ಇದ್ದೇ ಇರ್ತವೆ. ಆ ಸರ್ಪದೋಷಗಳನ್ನು ಮಾಡಿಕೊಳ್ತಕ್ಕಂತಹ ಬಗೆ ಹೇಗೆ? ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ. ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ. ಇದನ್ನೇ ನಾನು ಹೇಳ್ತಾ ಇರ್ತೇನೆ ಅಂತಂದರೆ ಬಹುಶಃ ಕಾಳಸರ್ಪದೋಷ ನಿವಾರಣೆ ಆದ ಹಾಗೆ. ನೀವು ಇಡೀ ವಿಶ್ವದಲ್ಲಿ ಇದ್ದೀರಿ, ಓಂ ವಿಶ್ವಸ್ಮೈ ನಮಃ ಅನ್ನೋ ಮಂತ್ರವನ್ನು ಹೇಳ್ಕೊಳ್ತೀರಂತಂದ್ರು ನಿಮಗೆ ಆ ರಾಹು ಪಕ್ಕಕ್ಕೆ ಸರಿಯಲೇಬೇಕು. ಯಾಕಂತಂದರೆ ರಾಹು ಆಗಿರಲಿ, ಕೇತು ಆಗಿರಲಿ, 9 ಗ್ರಹಗಳಾಗಿರಲಿ ಇರತಕ್ಕಂತಹದ್ದೇ ಮಹಾವಿಷ್ಣುವಿನ ಆ ಒಂದು ಅಧೀನದಲ್ಲಿ. ಆ ಮಹಾವಿಷ್ಣುವಿನ ಅಧೀನದಲ್ಲಿ ಅಂತ ಬಂದಾಗ ಮಹಾವಿಷ್ಣುವಿನ ಕೃಪೆ ಒಳಗಾಗ್ತಕ್ಕಂಥದ್ದು ನಾವಾದ್ದರಿಂದ, ಅಂದರೆ ಮಹಾವಿಷ್ಣುವಿಗೆ ಸಂಬಂಧಪಟ್ಟಾಗತ್ತ ಯಾವುದೇ ನೀವು ಪೂಜೆಯನ್ನು ಮಾಡಿದ್ರು ಅದಕ್ಕೆ ಹೇಳ್ತಾರೆ ವಿಷ್ಣು ಸಹಸ್ರನಾಮ ಒಂದು ಓದಿದರೆ ಕರೆಕ್ಟಾಗಿ ಒರಿಜಿನಲ್ ಆಗಿ ನೀವು 365 ದಿನ ನೀವು ಯಾವ ಪರಿಹಾರ ಯಾವ ರೆಮಿಡಿ ಮಾಡ್ಕೊಳ್ಳೋದು ಬೇಡ, ಹಾಗಿರ್ತಕ್ಕಂಥದ್ದು. ಇನ್ನು ಅದನ್ನು ಪರಿಹಾರ ಮಾಡ್ಕೊಳ್ದಾಗ ತಂತ್ರವೂ ಇದೆ, ಮಂತ್ರವೂ ಇದೆ, ಯಂತ್ರವೂ ಇದೆ. ಆ ಪದ್ಧತಿ ನಾನು ಏನಾದರೂ ಹೇಳಿ ನಿಮಗೆ ಮಾಡಿಸ್ತೀನಿ ಅಂತಂದರೆ, ಎಂದಾದರೂ ಇಂತಹ ವಿಶೇಷ ದಿನಗಳು ಅಂತ ಬಂದಾಗ ನೋಡಿ, ಈಗ ನಾನು ಪಂಚಕೂಟದ ಬಗ್ಗೆ ನಾನು ಏನು ಪ್ರತಿನಿತ್ಯ ನಿಮಗೆ 6ನೇ ತಾರೀಕು ಏನು ನಡೆಯುತ್ತೋ ಅದರ ಬಗ್ಗೆ ದಿನಕ್ಕೊಂದು ವಿವರ ಗೊತ್ತಾಗ್ತಾ ಇರುತ್ತೆ. ಆ ದಿನ ನೀವು ಉಪಯೋಗಿಸ್ಕೊಳ್ಳಲಿಕ್ಕೆ ಇಷ್ಟೂ ದಿನಗಳ ಕಾಲ ನಮ್ಮ ಜೀವಮಾನ ಪರ್ಯಂತ ಎಲ್ಲೋ ಒಂದು ಕಡೆ ಸೋತಿದ್ದೀವಿ, ನಷ್ಟವನ್ನು ಅನುಭವಿಸಿದ್ದೀವಿ, ದುಃಖವನ್ನೇ ಸಾಮ್ರಾಜ್ಯ ಮಾಡ್ಕೊಂಡಿದ್ದೀವಿ. ಬರೀ ದುಃಖ ಬಿಟ್ಟರೆ ಕಣ್ಣೀರು ನಮಗೆ ಹತ್ತು ಬತ್ತೋಗಿದೆ, ಕಣ್ಣುಗಳು ಬತ್ತೋಗಿದೆ ಅಂತಕ್ಕಂಥವ್ರಿಗೂ ಕೂಡ ಈ ಒಂದು ಪಂಚಕೂಟಮಿ ಏನಿದೆಯೋ ಆ ದಿನ 6ನೇ ತಾರೀಕು ಇರತಕ್ಕಂಥ ಆ ಅಮಾವಾಸ್ಯೆ, ಆ ಬಾದಾಮಿ ಅಮಾವಾಸ್ಯೆ ರಾತ್ರಿ ಸಂದರ್ಭದಲ್ಲಿ 3 ಗಂಟೆಯಿಂದ 6 ಗಂಟೆಯಲ್ಲಿ ನಡೆಯೋ ಹೋಮದಲ್ಲಿ ನೀವು ಪಾಲ್ಗೊಳ್ತಕ್ಕಂಥದ್ದು. ಇಲ್ಲಿ ನಮ್ಮಲ್ಲಿ ಅವಕಾಶ ಕಡಿಮೆ ಇದೆ. ಬಸ್ ಯಾವುದೇ ಕಾರಣಕ್ಕೂ ನಾನು ಹೇಳ್ತಿರ್ತಕ್ಕಂತಹದ್ದು ಏನಂದರೆ, ನಿಮಗೆ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಇದಕ್ಕೆಲ್ಲ ಇತಿಶ್ರೀ ಇಡಲಿಕ್ಕೆ ಸಾಧ್ಯ ಇದೆ. ಯಾಕೆ ನಾನು ಹೇಳ್ತೀನಿ, ಅಕ್ಕಿ ಹಿಟ್ಟು, ಉದ್ದಿನ ಹಿಟ್ಟು, ಉರುಳಿ ಹಿಟ್ಟು, ಈ ಉದ್ದು ಪ್ಲಸ್ ಉರುಳಿ ಇದೆಯಲ್ಲ, ಈ ಉದ್ದು ಅಂತಕ್ಕಂತಹದ್ದು ರಾಹುವಿಗೆ ಸಂಬಂಧಪಡುವಂಥದ್ದು. ಇನ್ನು ಆ ಉದ್ದು ರಾಹುಗೆ ಸಂಬಂಧಪಟ್ಟದ್ದಾದರೆ, ಇನ್ನು ಉರುಳಿ ಕೇತುಗೆ ಸಂಬಂಧಪಟ್ಟ ಧಾನ್ಯವಾಗಿದೆ. ಇನ್ನು ಪ್ರತಿನಿತ್ಯ ನಾವು ಆಹಾರ ಮಾಡ್ತಕ್ಕಂಥದ್ದು ಅನ್ನವೂ ಕೂಡ ಹಾಗೆಯೇ ಸ್ವಲ್ಪ ಉದ್ದ ಇರತಕ್ಕಂತಹದ್ದಾಗಿದೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ಇವೆಲ್ಲವೂ ಕೂಡ ಪೌಡ್ರನ್ನ ಮಾಡ್ಕೊಳ್ತಾ ಅಕ್ಕಿ ಹಿಟ್ಟು, ಉದ್ದಿನ ಹಿಟ್ಟು, ಉರುಳಿ ಹಿಟ್ಟು, ಹಾಲು ಹಾಕಿ ಸರ್ಪಗಳನ್ನ ಮಾಡ್ಕೊಳ್ಬೇಕದನ್ನು. ಸರ್ಪಗಳನ್ನು ಮಾಡಿಕೊಂಡು ಆವಾಹನೆ ಮಾಡ್ತಕ್ಕಂಥದ್ದು. ಯಾವುದು ನಿಮಗೆ ಯಾವ ಸರ್ಪದೋಷ ಇದೆ, ಪದ್ಮಕಾಳ ಸರ್ಪದೋಷ ಇದೆಯಾ, ಶಂಖಕಾಳ ಸರ್ಪದೋಷ ಇದೆಯಾ, ಈ ರೀತಿಯಾಗಿ 12 ಬರತಕ್ಕಂತಹದ್ದಿದೆ. ಆ ಇದರಲ್ಲಿ ಆವಾಹನೆ ಮಾಡಿಕೊಳ್ತಾ ಪೂಜೆ ಮಾಡ್ತಕ್ಕಂತಹದ್ದು, ಅದಕ್ಕೆ ಧೂಪ ದೀಪ ನೈವೇದ್ಯ ನೀರಾಜನ ಅಷ್ಟೋತ್ತರನ ಓದ್ತಕ್ಕಂತಹದ್ದನ್ನು ಮಾಡಿ ನೀವೇನು ಮಾಡಬೇಕು, ಎಲ್ಲಾದರೂ ನದಿ ಇದ್ದರೆ ಆ ಹಾವಿಗೆ ಪ್ರಾಣ ಕೊಟ್ಟು ನೀರು ಹೊರಟೋಯ್ತು ಅನ್ನೋ ಭಾವನೆಯಿಂದ ನೀವು ಮಾಡಿಕೊಂಡಾಗ ತೃಪ್ತಿ ಪಡ್ತಕ್ಕಂತಹದ್ದು ರಾಹುಕೇತು. ನಿಮ್ಮೆಲ್ಲ ಕೆಲಸಗಳಲ್ಲೂ ಅಡಚಣೆ ಮಾಡ್ತಕ್ಕಂತಹದ್ದು. ಈಗ ಯಾರಪ್ಪ ತಪ್ಪು ಮಾಡೋರು ಯಾರು? ಕೆಟ್ಟವರು. ನಿಮ್ಮ ಪ್ರಕಾರ ತೊಂದರೆ ಕೊಡೋರು ಯಾರು? ದುಷ್ಟರು. ತುಂಬ ಮಕ್ಕಳೆಲ್ಲಿ ಕೆಡ್ತಾ ಇದ್ದಾರೆ, ನಮಗೆ ಮನೆಯಲ್ಲಿ ದುಶ್ಚಟಗಳಿಂದ ಕಲಿತಾ ಇದ್ದಾರೆ.
ಆ ದುಶ್ಚಟಗಳಿಂದ ಅವ್ರು ಹೊರ ಬರಬೇಕು, ದುಷ್ಟ ಜೊತೆ ಬಿಡಬೇಕು ಅಂತಂದಾಗ ಬಹುಶಃ ನೀವು ಮೇಜರಾಗಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದನ್ನೇ. ನೀವೆಲ್ಲೋ ಒಂದು ಕಾಳಹಸ್ತಿನಲ್ಲಿ ಮಾಡ್ತೀರೋ ಅಥವಾ ಕುಕ್ಕೆನಲ್ಲಿ ಮಾಡ್ತೀರೋ, ಎಲ್ಲಾದರೂ ನದಿ ತೀರದಲ್ಲಿ ಮಾಡ್ತೀರೋ, ಬೇರೆ ಇನ್ನೆಲ್ಲ ನೀವು ಅಂದುಕೊಂಡಾಗಿರ್ತ ಪ್ಲೇಸಲ್ಲಿ ಮಾಡ್ತೀರೋ, ಒಟ್ಟಾರೆಯಾಗಿ ನೀವು ಕಂಡುಹಿಡ್ಕೊಳ್ತೀರಿ ಈಸಿಯಾಗಿ. ತುಂಬ ಜನ ಅದೊಂದು LKG ಮಕ್ಕಳು ಕೂಡ ಗೊತ್ತಾಗ್ತಕ್ಕಂಥ ಜಾತಕ ತೆಗೆದು ನೋಡಿದ್ರೆ ಕಾಳಸರ್ಪದೋಷ ನಮಗಿದೆ ಅಂತ ಗೊತ್ತು ಮಾಡಲಿಕ್ಕೆ ನಿಮ್ಮ ಕೈಲಿ ಸಾಧ್ಯ ಇದೆ, ಅದನ್ನು ಮಾಡ್ಕೊಳ್ತೀರಿ. ಆದರೆ ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೆ ಬಿಂಬ, ಕುಂಭ, ಮಂಡಲ ಸಾಧ್ಯವಿದೆ. ಆದ ಪ್ರಕಾರ ಮಾಡ್ಕೊಳ್ತೀರಿ. ಆವಾಹನಾದಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾ ಅವನನ್ನು ತೃಪ್ತಿಪಡಿಸಿ, ನನ್ನ ಜಾತಕದಲ್ಲಿ ಈಗಾಗಲೇ ಬೇಕಾದಷ್ಟು ಕಷ್ಟಗಳು ಪಟ್ಟುಬಿಟ್ಟಿದ್ದೇನೆ, ನನಗೆ ಯಾರು ಕೂಡ ಸಪೋರ್ಟ್ ಇಲ್ಲ, ಬ್ಯಾಕ್ ಬೋನ್ ಇಲ್ಲ, ನನಗೆ ಬಂದು ತೊಂದರೆ ಕೊಡಬೇಡ, ದಯವಿಟ್ಟು ನನಗೆ ತೊಂದರೆ ಕೊಡಬೇಡ, ನನ್ನ ಜೀವಿತ ಕಾಲದಲ್ಲಿ ಏಳಿಗೆ ಆಗಬೇಕು, ನಾನು ಅಭಿವೃದ್ಧಿ ಆಗಬೇಕು, ನನ್ನ ಕುಟುಂಬದ ಪೋಷಣೆ ನನ್ನ ಮೇಲೆ ನಿಂತಿದೆ ಅಂತ ಹೇಳಿ ರಾಹುವಿಗೆ ನಮಸ್ಕಾರ ಮಾಡಿಕೊಡ್ತಾ ಅವನನ್ನು ಬೀಳ್ಕೊಡುಗೆ ಮಾಡ್ತಕ್ಕಂಥದ್ದು, ಬೀಳ್ಕೊಡುಗೆ ಬಿಟ್ಟು ಕೊಡ್ತಕ್ಕಂಥದ್ದು. ಆದ್ದರಿಂದ ಈ ಪದ್ಧತಿ ಪ್ರಕಾರ ನೀವು ಮಾಡ್ಕೊಳ್ತೀರಿ, ಅಂತಹ ಸರ್ಪದೋಷದಿಂದ ಹೊರಗೆ ಬರ್ತೀರಿ, ಅಭಿವೃದ್ಧಿಯ ಪಥದಲ್ಲಿ ನೀವು ನಡೀತೀರಿ. ಖಂಡಿತವಾಗ್ಲೂ ಗುರುಗಳೇ, 12 ಬಗೆಯ ಕಾಳಸರ್ಪ ದೋಷಗಳನ್ನ ಯಾವ ರೀತಿ ನಾವು ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗೂ ಕೂಡ ಯಾರಾದರೂ ಹೇಳಿದ್ರ ರಾಹು ದೋಷ ಇದೆ, ರಾಹು ದೋಷ ಪರಿಹಾರ ಮಾಡ್ಕೊಂಡ್ರೆ ಜೀವನದಲ್ಲಿ ಒಳಿತನ್ನ ಕಾಣುವಂಥದ್ದು, ಸಕ್ಸಸ್ ಅನ್ನುವಂಥದ್ದು ನಿಮ್ದಾಗತ್ತೆ ಅಂತಂದರೆ ಗುರುಗಳು ತಿಳಿಸಿರುವಂಥ ಈ ಪರಿಹಾರನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಜೀವನದಲ್ಲಿ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.